ನಮಸ್ಕಾರ ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಇಮೇಲ್ ಅಲರ್ಟ್ ಮತ್ತು ಮೊಬೈಲ್ ಅಲರ್ಟ್ ಅಂದ್ರೆ SMS ಅಲರ್ಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಅಂಡ್ ಇನ್ ಕೇಸ್ ಯಾವುದೇ ಕಾರಣಕ್ಕೂ ನಿಮ್ಗೆ ಡಿಲೇ ಆಗಿ SMS ಅಲರ್ಟ್ ಬರ್ತಾ ಇದೆ ಅಂದ್ರೆ ಇಮಿಡಿಯೇಟ್ ಆಗಿ ನಿಮ್ದು ಬ್ಯಾಂಕಿನ ಕಸ್ಟಮರ್ ಸಪೋರ್ಟ್ ಗೆ ಅಥವಾ ಬ್ಯಾಂಕಿನ ವೆಬ್ಸೈಟ್ ಅಲ್ಲಿ ಅಥವಾ ನಿಯರೆಸ್ಟ್ ನಿಮ್ದು ಬ್ಯಾಂಕಿನ ಬ್ರಾಂಚ್ ಗೆ ವಿಸಿಟ್ ಮಾಡಿ ಕಂಪ್ಲೇಂಟ್ ನ ಲಾಡ್ಜ್ ಮಾಡಿ. ಓಕೆ, ಅವರು ಪ್ರಾಬ್ಲಮ್ ನ ರಿಸಾಲ್ವ್ ಮಾಡ್ತಾರೆ. ಇನ್ ಕೇಸ್ ರಿಸಾಲ್ವ್ ಮಾಡಲಿಲ್ಲ ಅಂತಂದ್ರೆ ನೀವು RBI ವೆಬ್ಸೈಟ್ ಮುಖಾಂತರ ನೀವು ಕಂಪ್ಲೇಂಟ್ ಕೂಡ ಲಾಡ್ಜ್ ಮಾಡಬಹುದು. ಓಕೆ, ಸೊ ಅವಾಗ ನಿಮ್ದು ಪ್ರಾಬ್ಲಮ್ ರಿಸಾಲ್ವ್ ಆಗುತ್ತೆ. ಅಂಡ್ ಇವತ್ತು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಎಲ್ಲರಿಗೂ ಗೊತ್ತು ನಾವು ಕಷ್ಟಪಟ್ಟು ದುಡಿದಿರುವಂತ ಹಣವನ್ನ ನಮ್ಮ ಅಕೌಂಟ್ ಅಲ್ಲಿ ನಾವು ಇಟ್ಟಿರ್ತೀವಿ. ಅದು ಯಾರೋ ಎತ್ಕೊಂಡು ಹೋಗ್ಬಿಟ್ರೆ ನಮ್ಗೆ ಎಷ್ಟು ಮನಸ್ಸಿಗೆ ನೋವಾಗುತ್ತಲ್ಲ. ಸೊ ಆ ಹಣವನ್ನ ನಾವು ಯಾವ ರೀತಿ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಏನಪ್ಪಾ ಅಂತಂದ್ರೆ, ಇವತ್ತಿನ ಡಿಜಿಟಲ್ ಯುಗದಲ್ಲಿ ಸಿಕ್ಕಾಪಟ್ಟಿ ಫ್ರಾಡ್ ಆಗ್ತಾ ಇದಾವೆ. ಅದು ಆನ್ಲೈನ್ ಮುಖಾಂತರನೇ ಆಗ್ತಾ ಇದೆ. ಸೊ ಇವಾಗ ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರನೇ ತುಂಬಾ ಜಾಸ್ತಿ ಇವತ್ತು ಫ್ರಾಡ್ಗಳು ಆಗ್ತಾ ಇದಾವೆ. ಅಂದ್ರೆ ಅನ್ಆಥರೈಸ್ಡ್ ಟ್ರಾನ್ಸಾಕ್ಷನ್ ಅನ್ನ ಆಗ್ತಾ ಇದಾವೆ. ಸೊ ಅದನ್ನ ಯಾವ ರೀತಿ ಆಗದೆ ಇರೋ ಹಾಗೆ ನಾವು ತಡೆಗಟ್ಟಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆ, ಸೊ ಮೊದಲಿಗೆ ಇದೊಂದು ನೆನಪಿಟ್ಟುಕೊಳ್ಳಿ, ಯಾವುದೇ ಬ್ಯಾಂಕಿನ ಸಿಬ್ಬಂದಿಗಳಾಗಿರ್ಬೋದು, ಯಾವುದೇ ಬ್ಯಾಂಕಿನ ಯಾವುದೇ ಸ್ಟಾಫ್ ಆಗಿರ್ಬೋದು, ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸರ್ ID, ಪಾಸ್ವರ್ಡ್, ಡೆಬಿಟ್ ಕಾರ್ಡ್ ಡೀಟೇಲ್ಸ್, ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್, ಯಾವುದೇ ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ಕೇಳೋದಿಲ್ಲ. ಸೊ ಯಾವುದೇ ಕಾರಣಕ್ಕೂ ಯಾರಿಗೆ ಕೂಡ ನೀವು ಶೇರ್ ಮಾಡೋದಕ್ಕೆ ಹೋಗಬೇಡಿ. ಇನ್ ಕೇಸ್ ನಿಮ್ಗೆ ಯಾರಾದ್ರೂ SMS ಮುಖಾಂತರ, ಕಾಲ್ ಮುಖಾಂತರ, ವಾಟ್ಸ್ಆಪ್ ಮುಖಾಂತರ, ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮುಖಾಂತರ ನಿಮ್ಮ ಬ್ಯಾಂಕಿನ ಅಕೌಂಟ್ ನ ಏನಾದ್ರೂ ಕೇಳಿದ್ರೆ, ಅಕೌಂಟ್ ಡೀಟೇಲ್ಸ್ ನ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಶೇರ್ ಮಾಡಕ್ಕೆ ಹೋಗಬೇಡಿ. ಇನ್ ಕೇಸ್ ಆ ರೀತಿ ಕಾಲ್ SMS ಏನಾದ್ರೂ ಬಂದ್ರೆ ಇಮಿಡಿಯೇಟ್ ಆಗಿ ನೀವು ಸೈಬರ್ ಕ್ರೈಮ್ ಅವ್ರಿಗೆ ರಿಪೋರ್ಟ್ ನ ಮಾಡಿ. ಓಕೆನಾ? ಇದು ಒಂದು ಇಂಪಾರ್ಟೆಂಟ್. ಇದು ಆದ್ಮೇಲೆ ನಿಮಗೆ ಯಾರ್ಯಾರು ಸೋಷಿಯಲ್ ಮೀಡಿಯಾ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ ಮುಖಾಂತರ ನಿಮ್ಗೆ ಏನ್ ಕೇಳ್ತಾರಂದ್ರೆ ಒಂದು ಲಿಂಕ್ ಅನ್ನ ಶೇರ್ ಮಾಡ್ತಾರೆ. ಸೊ ಜಸ್ಟ್ ಆ ಲಿಂಕ್ ಮೇಲೆ ನೀವೇನಾದ್ರೂ ಕ್ಲಿಕ್ ಮಾಡಿದ್ರೆ ನಿಮ್ ಮೊಬೈಲ್ ಹ್ಯಾಕ್ ಆಗ್ಬಿಡ್ತೈತಿ, ಎಲ್ಲ ಆಟೋಮೆಟಿಕ್ ಅವ್ರ ಕಂಟ್ರೋಲ್ ಹೋಗ್ಬಿಡ್ತೈತಿ. ಅವಾಗ ನಿಮ್ ಅಕೌಂಟ್ ಇಂದ ದುಡ್ಡನ್ನ ಎಗರಿಸ್ಬಿಡ್ತಾರ ಅವರು. ಆಯ್ತಾ? ಇನ್ನೊಂದ್ ಏನಾಗಿರುತ್ತಂದ್ರೆ, ಪ್ರೈವೇಟ್ ನಂಬರ್ ಇಂದ ನಿಮ್ಗೆ SMS ಬರುತ್ತೆ, ನಿಮ್ಮ ಅಕೌಂಟ್ KYC ಕಂಪ್ಲೀಟ್ ಆಗಿಲ್ಲ, KYC ನ ಕಂಪ್ಲೀಟ್ ಮಾಡಿ ಅದಕ್ಕೆ ಕೆಳಗಡೆ ಇರುವಂತ ಲಿಂಕ್ ಗೆ ಕ್ಲಿಕ್ ಮಾಡಿ ಅಂತ ಹೇಳಿ. ಸೊ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಬ್ಯಾಂಕ್ ನಿಮ್ಗೆ ಪ್ರೈವೇಟ್ ನಂಬರ್ ಇಂದ ಯಾವುದೇ SMS ನ ಕಳಿಸೋದಿಲ್ಲ. ಓಕೆ, ಸೊ ಯಾವುದೇ SMS ಬಂದ್ರೆ ಅದು ಪ್ರೈವೇಟ್ ನಂಬರ್ ಇಂದ ಬಂದಿದೆಯಾ ಅಥವಾ BT, CB, CD ಡ್ಯಾಶ್, ಕೆನರಾ ಬ್ಯಾಂಕ್, IDFC ಬ್ಯಾಂಕ್ ಈ ರೀತಿ ಬರುತ್ತೆ ನಿಮಗೆ. ಓಕೆ, ಸ್ವಲ್ಪ ಕ್ಲಿಯರ್ ಆಗಿ ನೋಡಿ. ಯಾವುದೇ SMS ಬಂದ್ರೆ ಅದು ಒಂದು ಪ್ರೈವೇಟ್ ನಂಬರ್ ಇಂದ ಬಂದಿದೆ ಅಥವಾ ಒಂದು ಅಕ್ಷರ ಮುಖಾಂತರ ಬಂದಿದೆ ಅಂತ ಹೇಳಿ. ಇನ್ ಕೇಸ್ ಅದು ಪ್ರೈವೇಟ್ ನಂಬರ್ ಇಂದ ಬಂದ್ರೆ ಅದನ್ನ ಇಮಿಡಿಯೇಟ್ ಆಗಿ ಯಾವುದೇ ಲಿಂಕ್ ಇದ್ರೆ ಕ್ಲಿಕ್ ಮಾಡಕ್ ಹೋಗ್ಬೇಡಿ, ಅದನ್ನ ಇಗ್ನೋರ್ ಮಾಡಿ ಅದನ್ನ ಡಿಲೀಟ್ ಮಾಡಿಬಿಡಿ SMS. ಓಕೆ, ಸೊ ಇದು ಎರಡನೇದು. ಅದರ ಜೊತೆಗೆ ನಿಮ್ಗೆ ರೀಸೆಂಟ್ ಆಗಿ ಆಧಾರ್ ಕಾರ್ಡ್ ಮುಖಾಂತರ ಕೂಡ ಫ್ರಾಡ್ ಅನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂತಂದ್ರೆ AEPS ಅಂತಾರೆ. ನಿಮಗೆ ಗೊತ್ತಲ್ಲ, ಆಧಾರ್ ಕಾರ್ಡ್ ಮುಖಾಂತರ ಹೋಗಿ ನೀವು ಹೆಬ್ಬಟ್ಟಿಟ್ರೆ ನಿಮ್ಮ ಅಕೌಂಟ್ ದುಡ್ಡು ಕಟ್ಟಾಗುತ್ತೆ, ದುಡ್ಡನ್ನ ಕೊಡ್ತಾರೆ. ಕೆಲವೊಬ್ಬರು ಜನ ನಿಮ್ ಮನೆಗೇನೆ ನಿಮ್ ಬ್ಯಾಂಕ್ ಅಕೌಂಟ್ ನ ಮಾಡ್ತೀವಿ ಅಥವಾ ನಿಮ್ಗೆ ಏನೋ ಒಂದು ಆಫರ್ ನ ಇದೆ ಅಥವಾ ಏನೋ ಅಂತೇಳಿ ಡೈರೆಕ್ಟ್ ನಿಮ್ಮ ಮನೆಗೆ, ನಿಮ್ಮ ಡೋರ್ ಸ್ಟೆಪ್ ಗೆ ಬರ್ತಾರೆ. ಅವ್ರು ಬಂದು ಏನ್ ಮಾಡ್ತಾರೆ ನೋಡಿ, ನಾನು ನಿಮ್ಗೆ ಇವತ್ತು ಆ ಸ್ಕೀಮ್ ಮಾಡ್ಕೊಡ್ತಾ ಇದ್ದೀನಿ, ಈ ಸ್ಕೀಮ್ ಮಾಡ್ಕೊಡ್ತಾ ಇದ್ದೀನಿ, ನಿಮ್ಗೆ ಇದೊಂದು ಆಫರ್ ಇದೆ, ಇದು ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇದ್ದೀನಿ, ಏನಿಲ್ಲ ಜಸ್ಟ್ ನೀವು ನಿಮ್ದು ಆಧಾರ್ ಕಾರ್ಡ್ ಕೊಡ್ಬೇಕು, ಆಧಾರ್ ಕಾರ್ಡ್ ನಂಬರ್ ಹೇಳಿ ಹೆಬ್ಬಟ್ಟಿಟ್ರೆ ಸಾಕು ಅಂತ ಹೇಳ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ, ನಿಮ್ ಮನೆಯಲ್ಲಿ ಯಾರು ಇಲ್ಲದಿದ್ದಾಗ ಮಧ್ಯಾಹ್ನ ಮನೆಗೆ ಬಂದು ನಿಮ್ಮ ಆಧಾರ್ ಕಾರ್ಡ್ ನೀವು ಕೊಟ್ಬಿಡ್ತೀರಾ, ಆಧಾರ್ ಕಾರ್ಡ್ ಎಂಟರ್ ಮಾಡಿ ನಿಮ್ ಕಡೆ ಹೆಬ್ಬಟ್ನ ಹೊತ್ಕೊಂಡು ಆ ದುಡ್ಡನ್ನ ತಗೊಂಡು ಹೋಗ್ಬಿಡ್ತಾರೆ. ಸೊ ಅದೇ ರೀತಿ ಒಂದು ರೀತಿನೂ ಫ್ರಾಡ್ ಆಗ್ತಾ ಇದಾವೆ, ಅದು ಕೂಡ ಮಾಡಕ್ಕೆ ಹೋಗ್ಬೇಡಿ. ಅಂಡ್ ಇನ್ನೊಂದು, ಕೆಲ ಜನ ಇದ್ದಾರೆ ಇವಾಗ ಏನ್ ಮಾಡ್ತಾರಂತಂದ್ರೆ, ವೆಬ್ಸೈಟ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಒಂದು ಆಡ್ಸ್ ನ ಬಿಡ್ತಾರೆ. ಸೊ ನಿಮ್ಗೆ 50% ಡಿಸ್ಕೌಂಟ್ ಅಲ್ಲಿ ಈ ನಿಮ್ಗೆ ಪ್ರಾಡಕ್ಟ್ ಸಿಗ್ತಾ ಇದೆ, ಈ ಸರ್ವಿಸ್ ಸಿಗ್ತಾ ಇದೆ ಅಂತ ಹೇಳಿ. ಸೊ ನೀವು ಅದನ್ನ ನಂಬಿ ಏನ್ ಮಾಡ್ಬಿಡ್ತೀರಾ,
ಸೊ ನಂಬಿ ಅವರಿಗೆ ಎನ್ಕ್ವೈರಿ ಮಾಡಕ್ ಹೋಗ್ತೀರಾ. ಸೊ ಎನ್ಕ್ವೈರಿ ಮಾಡಿದಾಗ ಅವ್ರು ನಿಮ್ಗೆಲ್ಲ ಡೀಟೇಲ್ಸ್ ನ ಕೊಡ್ತಾರೆ. ಅದನ್ನ ನಂಬಿ ನೀವು ಅವರಿಗೆ ದುಡ್ಡನ್ನ ಕಳಿಸ್ಕೊಡ್ತೀರಿ. ಸೊ ಆಮೇಲೆ ಅವ್ರು ನಿಮಗೆ ಪಾರ್ಸಲ್ ನ ಕಳಿಸ್ಬೇಕಾಗಿರುತ್ತೆ, ಪಾರ್ಸಲ್ ಅನ್ನ ಕಳಿಸೋದಿಲ್ಲ. ಆಮೇಲೆ ನೀವು ಕಾಂಟ್ಯಾಕ್ಟ್ ಮಾಡಕ್ ಹೋದ್ರೆ ಅವ್ರ ಮೊಬೈಲ್ ನ ಸ್ವಿಚ್ ಆಫ್ ಮಾಡಿಬಿಟ್ಟಿರ್ತಾರೆ. ಸೊ ಅದನ್ನು ಕೂಡ ಮಾಡಕ್ ಹೋಗ್ಬೇಡಿ ಅಂತ. ಆ ರೀತಿನೂ ಯಾವುದೇ ರೀತಿ ನಂಬೋದಕ್ಕೆ ಹೋಗ್ಬೇಡಿ. ಕೆಲವೊಂದು ವೆರಿಫೈಡ್ ಇದಾವೆ, ಫ್ಲಿಪ್ಕಾರ್ಟ್, ಅಮೆಜಾನ್, ಅಲ್ಲಿ ಮಾಡಿ. ಬಟ್ ಕೆಲವೊಂದು ಪ್ರೈವೇಟ್ ಇರೋದಕ್ಕೆ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗ್ಬೇಡಿ. ಅದೇ ರೀತಿ ತುಂಬಾ ರೀತಿ ಫ್ರಾಡ್ ಆಗ್ತಾ ಇದೆ. ಎಲ್ಲದಕ್ಕೂ ನೀವು ತುಂಬಾ ಹುಷಾರಾಗಿರ್ರಿ. ಓಕೆ, ಯಾಕಂದ್ರೆ ಕಷ್ಟಪಟ್ಟು ದುಡ್ದಿರುವ ಅಮೌಂಟನ್ನ ಒಂದೇ ನಿಮಿಷದಲ್ಲಿ ಯಾರೋ ಬಂದು ತಗೊಂಡು ಹೋಗ್ತಾರಂದ್ರೆ ಆ ಕಷ್ಟಪಟ್ಟು ದುಡಿದಿರೋ ಹಣಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದೀವಿ ಅಂತ ನಮಗೆ ಗೊತ್ತಲ್ಲ. ಸೊ ಏನು ತಗೊಂಡ್ ಹೋಗೋರು ಹೋಗ್ತಾರ, ಆದರೆ ಅದೇ ದುಡ್ಡನ್ನ ಮತ್ತೆ ನಾನು ಹೊಂದಿಸ್ಬೇಕಂತಂದ್ರೆ ಎಷ್ಟು ದಿನ ಆಗುತ್ತೆ ಅಲ್ವಾ? ಕಷ್ಟಪಟ್ಟು ದುಡಿದವರಿಗೆ ಗೊತ್ತಾಗಿರುತ್ತೆ ಒಂದೊಂದು ರೂಪಾಯಿನ ವ್ಯಾಲ್ಯೂ ವೇಸ್ಟ್ ಅಂತೇಳಿ. ಸೊ ಯಾವುದೇ ಕಾರಣಕ್ಕೂ ಕೂಡ ಯಾರೇ ಫ್ರಾಡ್ ಮಾಡಕ್ ಬಂದ್ರೆ ನೀವು ಅದರಲ್ಲಿ ಯಾವುದೇ ಡೀಟೇಲ್ಸ್ ನ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ. ಇನ್ ಕೇಸ್ ನಿಮ್ಮ ಅಕೌಂಟ್ ಇಂದ ಏನಾದ್ರೂ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ದುಡ್ಡು ಕಟ್ಟಾಯ್ತು ಅಂತಂದ್ರೆ, ಅಥವಾ ನೀವೇ ಫ್ರಾಡ್ ಅಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೀರಿ ಅಂತಂದ್ರೆ, ಆ ಸಂದರ್ಭದಲ್ಲಿ ನೀವ್ ಏನ್ ಮಾಡ್ಬೇಕು ಅನ್ನೋದನ್ನ ಇನ್ಫಾರ್ಮೇಶನ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಓಕೆ, ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.